ಇನ್ನು ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸ್ವಪಕ್ಷದಲ್ಲೇ ಷಡ್ಯಂತ್ರ ನಡೀತಾ ಇದೆಯಾ? ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೂ ಸಹ ಆಕ್ಷೇಪ ವ್ಯಕ್ತಪಡಿಸಲಾಗ್ತಾ ಇದೆ. ತಿಮ್ಮಾಪುರ ಮತ್ತು ನಂಜೇನಮಠ ಅವರದ್ದು ಅಂತ ಹೇಳಲಾಗ್ತಾ ಇರತಕ್ಕಂಥ ಆಡಿಯೋ ಈಗ ಏನು ವೈರಲ್ ಆಗಿದೆ. ಇದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ವೀಕ್ಷಕರೇ. ಇಬ್ಬರು ನಾಯಕರು ಮಾತನಾಡಿರ್ತಕ್ಕಂಥ, ಒಬ್ರು ಮಾಜಿ ಸಚಿವರು, ಮಗದೊಂದು ಕಡೆ ಮಾಜಿ ಶಾಸಕರು, ಇಬ್ರು ಮಾತನಾಡಿರ್ತಕ್ಕಂಥ ಆಡಿಯೋ. ಪಕ್ಷಕ್ಕೆ ದ್ರೋಹ ಬಗೆಯೋ ಕೆಲಸ ಮಾಡಬಾರದು, ಪಕ್ಷ ಏನ್ ಮಾಡಿದೆ ಅನ್ನೋದು ತಿಳ್ಕೊಳ್ಬೇಕು. ಬಾಗಲಕೋಟೆಯಲ್ಲಿ ಸಚಿವ ವಿಜಯಾನಂದ ಕಾಶಪ್ಪನವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ನಾಯಕರ ಬಗ್ಗೆ ಮಾತನಾಡುವಂಥದ್ದು ಸರಿಯಲ್ಲ, ಕುತಂತ್ರ, ರಾಜಕಾರಣ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದ್ದಾವೆ. ಬಾಗಲಕೋಟೆಯಲ್ಲಿ ಸಚಿವರಾದಂಥ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ನೋಡಿ, ಇದು ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ, ಇದು ನಮ್ಮ ತಂದೆಯವ್ರ ಕಾಲದಿಂದ ಇದ್ದಂಥದ್ದು. ಯಾಕಂದರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಬೇಕಾಗಿತ್ತು. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗೂ ವಿರೋಧ ಮಾಡಿ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಾಡಿದ್ರು. ಇಲ್ಲಿ ಸನ್ಮಾನ್ಯ ಬಿ ಚಿಮ್ಮಿನಕಟ್ಟಿ ಸಾಹೇಬ್ರನ್ನ ಉಸ್ತುವಾರಿ ಇತ್ತು. ಅವರು ನಮ್ಮವರೇ, ನಮ್ಮ ಪಕ್ಷದ ಹಿರಿಯ ನಾಯಕರು. ಇವತ್ತು ಇದು ಏನಂತಾರಲ್ಲ, ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದ್ದಾವೆ. ಸ್ವಪಕ್ಷದವರು, ನಮ್ಮ ವಿರೋಧದವರು ಯಾರು ನಮ್ಮ ಮುಂದೆ ಬಂದಿರೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಆದರೆ ನಮ್ಮವರೇ ಷಡ್ಯಂತ್ರ ಮಾಡುವಂಥದ್ದು. ಈಗ ಅವರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದ್ದಾರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಕೆಲವಷ್ಟು ಆರ್.ಬಿ. ತಿಮ್ಮಾಪುರ ಅವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರಂತ ಎಸ್ ಜಿ ನಂಜನಮಠ ಅವರ ಮಾತನ್ನು ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರವರು, ಈ ಜಿಲ್ಲೆದ್ದು ಅನುಭವಿಗಳು, 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದಂಥವ್ರು. ಅವರು ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಅವ್ರಿಗೆ MLC ಮಾಡಿ ಮತ್ತು ಸಚಿವರನ್ನು ಮಾಡಿದಂಥ ನಮ್ಮ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್. ಇದನ್ನೆಲ್ಲ ಅರಿವಿಟ್ಕೊಂಡು ನಡಿಬೇಕಾಗತ್ತೆ. ಪಕ್ಷ ನಮಗೇನು ಮಾಡಿದೆ ಅನ್ನೋದು. ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸ, ತಾಯಿಗಂಡು ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಪಕ್ಷ ಸೂಕ್ತವಾದ ನಿರ್ಧಾರವನ್ನು ಮಾಡುತ್ತೆ. ಅವ್ರು ಮಾತಾಡಿದ ಕರೆಯೇನೋ ಬಿಟ್ಟಿದ್ದೋ ನನಗೆ ಗೊತ್ತಿಲ್ಲ, ನಾನು ಕೇಳ್ಕೊಂಡಿದ್ದೀನಿ. ಅವರೇ ಅನ್ನೋದು ನನಗೂ ಕೂಡ ಖಚಿತ ಆಗಿದೆ. ಯಾಕಂದ್ರೆ ನಾನು ಬಾಲ್ಯದಿಂದ ಅವ್ರನ್ನ ಬಲ್ಲಿ ಇಲ್ಲಿ ಈ ಜಿಲ್ಲೆದೊಳಗೆ ಅವ್ರದೇ ಅದು ವಾಯ್ಸ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದನ್ನು ನೋಡೋಣ. ನಮ್ಮ ಪಕ್ಷದ ನಾನು ದ್ವೇಷದ ರಾಜಕೀಯ, ಸ್ವೇಡ ರಾಜಕೀಯ ಮಾಡುವಂಥ ವ್ಯಕ್ತಿ ಅಲ್ಲ. ನಾನು ಒಂದು ಸಂಸ್ಕಾರ ಇರುವಂಥ ಕುಟುಂಬದಲ್ಲಿ, ಯಾಕಂದರೆ ನಮ್ಮ ತಂದೆಯವರು, ತಾಯಿಯವರು, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಶಾಸಕರನ್ನು ಮಾಡಿದೆ. ಈ ಕ್ಷೇತ್ರದಲ್ಲಿ ಸುಮಾರು ನನ್ನ ಮನೆತನದಲ್ಲಿ 6 ಬಾರಿ ಶಾಸಕರಾಗಿದ್ದೀವಿ. ಮತಕ್ಷೇತ್ರ ಪಕ್ಷ ನಮಗೆ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನಾವು ಸೇವೆ ಮಾಡೋದು, ದ್ವೇಷ ಮಾಡೋದು ಅಥವಾ ಅವರಿಗೆ ವಿರುದ್ಧವಾಗಿ ನಾವು ಏನಾದರೂ ಹೇಳೋದು, ಈ ಷಡ್ಯಂತ್ರ ಮಾಡುವಂಥದ್ದು ನಮ್ಮ ಮನಸ್ಸಲ್ಲಿಲ್ಲ. ನಾವು ಪಕ್ಷದ ನಿಷ್ಠವಾದಂಥ ಕಾರ್ಯಕರ್ತರು. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರಿದ್ದಾರೆ, ನಮ್ಮ KPC ಅಧ್ಯಕ್ಷ ಅಂತ BK ಹರಿಪ್ರಸಾದ್ ಸಾಹೇಬ್ ಇದ್ದಾರೆ. ಅವರು ಅದು ನಿರ್ಧಾರ